ಎಲ್ಲ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನಾಷ್ಟ ಉಪ್ಪಿಟ್ಟು ಚುಮ್ಮರಿ ಮಾಡೋದು ನೋಡೋಣ ಬರ್ರಿ. ನಮ್ಮ ಉತ್ತರ ಕರ್ನಾಟಕದ ಎಮೋಷ್ನಲ್ ನಾಷ್ಟ ರೀ ಇದು. ಇದನ್ನು ಮಾಡೋದು ಹೆಂಗಂತೇಳಿ ನೋಡ್ಕೊಂಬರೋಣ ಬರ್ರಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಬರ್ರಿ. ಮೊದಲೇಕ 1 ಟೀ ಸ್ಪೂನು ಉದ್ದಿನಬೇಳೆ, 1 ಟೀ ಸ್ಪೂನು ಕಡಲೆಬೇಳೆ, 1 ಟೀ ಸ್ಪೂನು ಅಥವಾ 2 ಟೀ ಸ್ಪೂನು ಶೇಂಗಾ ತೊಗೋಬೇಕು. ಆಮೇಲೆ 1/2 ಟೀ ಸ್ಪೂನು ಜೀರಿಗೆ, 1/2 ಟೀ ಸ್ಪೂನು ಸಾಸ್ಮೆ, ಒಂದು 8ರಿಂದ 10 ಹಸಿ ಮೆಣಸಿನ್ಕಾಯಿ, 1 ಎಸಳು ಕರಿಬೇವು ತೊಗೊಂಡೆ ನಾನು, ಅರ್ಧ ಹೋಳು ಲಿಂಬೆ ಹಣ್ಣು, 2 ಮೀಡಿಯಮ್ ಗಾತ್ರದ್ದು ಉಳ್ಳಾಗಡ್ಡಿ ತೊಗೊಂಡೇನಿ. ಆನಂತರ ರವೆ ನಾನು 2 ಬಟ್ಟಲದಷ್ಟು ತೊಗೊಂಡೇನಿ, ದೊಡ್ಡ ಬಟ್ಲ. ಆಮೇಲೆ ಕಲ್ಲುಪ್ಪು, ನಾ ಕೆಂಪು ಕಲ್ಲುಪ್ಪು ತೊಗೊಂಡೇನಿ ರುಚಿಗೆ ತಕ್ಕಷ್ಟು. ಲಿಂಬೆಹಣ್ಣು ಹಾಕ್ತೇವಲ್ಲ ಅದ್ರ ಸಲ ಸ್ವಲ್ಪ ಬೆಲ್ಲ ತೊಗೊಂಡೇನಿ. ಒಗ್ಗರಣೆ ಹಾಕಕ್ಕೆ ಎಣ್ಣೆ ಮಾಡೋ ವಿಧಾನ ನೋಡೋಣ ಬರ್ರಿ. ಮೊದಲು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ಚಿ, ಆನಂತರ 2 ಚಮಚೆ ನಾನು ಅಡುಗೆ ಎಣ್ಣೆ ಹಾಕಕತ್ತೀನಿ. ಈಗ ಎಣ್ಣೆ ಹಾಕ್ಕೊಂಡೇನ್ರಿ. ಎಣ್ಣೆ ಕಾದ ನಂತರ ಸಾಸ್ಮೆ ಹಾಕ್ಕೊತೇನೆ ನಾನು. ಸಾಸ್ವೆ ಚಟಪಟ ಅನ್ಬೇಕವು, ಅಂದರೆ ಕಾಣ್ತೈತಿಲ್ಲ ಆ ಥರ ಚಟಪಟ ಅನ್ನಿಂದ ಜೀರಿಗೆ ಹಾಕ್ಕೋಬೇಕು. ಈಗ ಎಣ್ಣೆ ಒಳಗೆ ಅವು ಎರಡೂ ಕರೆಕ್ಟಾಗಿ ಫ್ರೈ ಆಗ್ಯಾವ್ರಿ. ಈಗ ನಾ ತೊಗೊಂಡದ್ದು ಶೇಂಗಾವು ಕಡಲೆಬೇಳೆ ಉದ್ದಿನಬೇಳೆ ಒಳಗೆ ಕಡಲೆಬೇಳೆ ಮೊದಲು ಹಾಕ್ತೀನಿ. ಯಾಕಂದ್ರೆ ಅವು ಸ್ವಲ್ಪ ಗಟ್ಟಿ ಇರ್ತಾವಲ್ಲ, ಅದಕ್ಕೆ ಅವು ಹುರ್ಕೊಲ್ಲಿ ಅನ್ನೋದಕ್ಕೆ ಎಣ್ಣೆ ಒಳಗೆ ಕಡಲೆಬೇಳೆ ಮೊದಲು ಹಾಕ್ತೀನಿ. ಅವು ಫ್ರೈ ಆಗಿಂದ ನಂತರ ಏನೈತಲ್ಲ ಶೇಂಗಾ ಹಾಕ್ತೇನೆ ನಾನು. ನೋಡಿರಿ ಶೇಂಗಾ ಹಾಕೀನಿ. ಅವು ಶೇಂಗಾ ಏನೈತಲ್ಲ ಅವು ಚೆಂದಾಗಿ ಫ್ರೈ ಆಗಿಂದ ಉದ್ದಿನಬೇಳೆ ಹಾಕ್ಕೋಬೇಕು. ಉದ್ದಿನಬೇಳೆ ಜಲ್ದಿನ ಹೊತ್ತದಂಗೆ ಹಾಕ್ಕವು. ಅದ್ರ ಸಲುವಾಗಿ ನಾನು ಎಲ್ಲನೂ ಇವು ಫ್ರೈ ಆಗಿಂದ ಉದ್ದಿನಬೇಳೆ ಹಾಕ್ಕೊತೇನೆ ನೋಡಿರಿ. ಅವನು ಇಷ್ಟು ಎಲ್ಲ ಐತಲ್ಲ ಎಣ್ಣೆಯೊಳಗೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಹೆಚ್ಚಿಟ್ಕೊಂಡಂಥ ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ. ಮೊದಲು ಹಸಿರು ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಅವು ಎಣ್ಣೆಯೊಳಗೆ ಕರೆಕ್ಟಾಗಿ ಫ್ರೈ ಆಗಲಿಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಹಿಡ್ದಂಗೆ ಆಗುತ್ತೆ. ಎಣ್ಣೆಯೊಳಗೆ ಹಸಿರು ಮೆಣಸಿನ್ಕಾಯಿ ಕಂಪ್ಲೀಟ್ ಫ್ರೈ ಆಗಲಿ. ಆದ ನಂತರ ನಾನು ಕರಿಬೇವು ಹಾಕ್ಕೊತೀನಿ. ಕರಿಬೇವು ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೊಂಡು ಆನಂತರ ಏನೈತಲ್ಲ ನಾನು ಉಳ್ಳಾಗಡ್ಡಿ ಹಾಕ್ಕೊತೀನಿ. ಈಗ ಉಳ್ಳಾಗಡ್ಡಿನೂ ಎಣ್ಣೆ ಒಳಗೆ ಚೆಂದಾಗ ಫ್ರೈ ಆಗ್ಬೇಕು, ಅಲ್ಲಿವರೆಗೂ ನಾನು ಹುರ್ಕೊತೀನಿ. ನೋಡಿರಿ ಇದು ಈ ಹದಕ್ಕೆ ಬಂದ್ರೆ ಸಾಕು. ಆನಂತರ ಏನೈತಲ್ಲ ಉಪ್ಪು ಹಾಕಬೇಕು. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿರಿ. ನಾನಿಲ್ಲಿ ಕೆಂಪು ಕಲ್ಲುಪ್ಪು ತೊಗೊಂಡಿನಿ. ಅದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಈಗ ಅರ್ಧ ಲಿಂಬೆಹಣ್ಣು ಏನಿತ್ತಲ್ಲ ಅದನ್ನು ನಾನು ಒಂದು ಚಮಚೆ ಒಳಗೆ ಎಲ್ಲ ರಸನ ಹಿಂಡಿ ತೆಗೆದು ಹಾಕ್ಕೊಂಡು ಹೊಳ್ಳಿ ಅದನ್ನಿಷ್ಟು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಈಗ ಏನೈತಲ್ಲ ನಾನು ಲಿಂಬೆಹಣ್ಣು ಹಾಕ್ಯಾನಲ್ಲ ಅದ್ರ ಸಲುವಾಗಿ ಸ್ವಲ್ಪ ರುಚಿಗೆ ನಾವು ಬೆಲ್ಲ ಹಾಕ್ತೀನಿ. ಮಿಕ್ಸ್ ಮಾಡ್ಕೊತೀನಿ ನಾನು. ಈಗೇನೈತಲ್ಲ ನಾನು 2 ಬಟ್ಲು ರವೆ ತೊಗೊಂಡೀನಿ. ಅಂದ್ರೆ ಅದಕ್ಕೆ ತಕ್ಕಂಗೆ ನೀರು ಅಂದ್ರೆ 6 ಬಟ್ಲ ತೊಗೋಬೇಕು. ನಾ 6 ಬಟ್ಲ ನೀರು ತೊಗೊಂಡು ಹಾಕ್ತೀನಿ. ಈಗ ಇದಕ್ಕೆ ನಾನು ಒಂದು ಪಾತ್ರೆ ಒಳಗೆ ನೀರನ್ನ ಅಳೆದಿಟ್ಕೊಂಡಿದ್ದೆ. ಆ ನೀರನ್ನ ಈಗ ಹಾಕ್ತೀನಿ. ನೀರು ಕುದಿ ಬರೋ ಮಟನೂ ಈಗೇನೈತಲ್ಲ ಇನ್ನೊಂದು ಕಡೆ ಗ್ಯಾಸ್ ಆನ್ ಮಾಡಿಕೊಂಡು ರವಾನ ಹುರ್ಕೊಳ್ಳೋಣ. ಈಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊತೇನೆ ನಾನು. ಗಣೇಶ ಚೌತಿ ಇರೋದ್ರ ಸಲುವಾಗಿ ಪಟಾಕ್ಷಿ ಸೌಂಡ್ ಭಾಳ ಕೇಳಾಕತ್ತೈತಿ. ನಾ ಹೇಳೋ ಮುಂದೆ ಏನಾರ ಪಟಾಕ್ಷಿ ಸೌಂಡ್ ಜಾಸ್ತಿ ಕೇಳಿದ್ರೆ ವಾಯ್ಸ್ ಕ್ಲಿಯರ್ ಇರಲಿಲ್ಲ ಅಂದ್ರೆ ಯಾರೂ ತಪ್ಪು ತಿಳ್ಕೊಬೇಡ್ರಿ. ಇಲ್ಲೇ ರವಾನ ಹುರಿದವು. ಈ ಕಡೆ ಏನೈತಲ್ಲ ಹುಳಿನೂ ಹೊದಾಡಕತ್ತೈತಿ. ಇಷ್ಟು ರವಾನು ಇದಕ್ಕೆ ಹಾಕಿ ಹುರ್ಕೊಂಡದ್ದು ಇಷ್ಟು ಮಿಕ್ಸ್ ಮಾಡಿ ಕುದಿಸ್ಬೇಕೀಗ. ಈಗ ನೋಡಿರಿ ಕುದಿಯಾಕತ್ತೈತಿ. ಈ ಥರ ಕುದಿಯಾಕತ್ತಿಂದ ಇದ್ರ ಮೇಲೆ ಒಂದೇನಾರ ಮುಚ್ಚಿ ಸಣ್ಣಗೆ ಗ್ಯಾಸ್ ಸಣ್ಣಗೆ ಇಟ್ಟು ಸಣ್ಣ ಉರಿ ಮ್ಯಾಗ ಬೇಯಿಸ್ಕೋಬೇಕು 1 5 ನಿಮಿಷ. ಈಗ ಇದನ್ನು ಸೈಡ್ ಎತ್ತಿಟ್ಟು ಬೆಳ್ಳುಳ್ಳಿ ಚುಮ್ಮರಿ ಮಾಡೋಕ್ಕೆ ಏನೇನು ಬೇಕು ನೋಡೋಣ ಬರ್ರಿ. ಪುಟಾಣಿ ಹಿಟ್ಟು 4 ಟೇಬಲ್ ಸ್ಪೂನು, ಶೇಂಗಾ, ಕುಟ್ಟಿದ ಬೆಳ್ಳುಳ್ಳಿ, 1 ಎಸಳು ಕರಿಬೇವು, ಸಕ್ರೆ, ಆಮೇಲೆ ಜೀರಿಗೆ ಪುಡಿ, ಕೆಂಪು ಖಾರ ಪುಡಿ, ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಆಮೇಲೆ 4 ಪಾವು ಚುಮ್ಮರಿ ತೊಗೊಂಡೆ ನಾನು. ಈಗೇನೈತಲ್ಲ ಗ್ಯಾಸ್ ಆನ್ ಮಾಡಿ ಒಂದು ಬಾಳಿಗೆ ಇಟ್ಕೊಂಡು ಅದಕ್ಕೆ ಒಂದು 4ರಿಂದ 5 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಕಾದ ನಂತರ ಏನೈತಲ್ಲ ಅದಕ್ಕೆ ಸ್ವಲ್ಪ ಶೇಂಗಾ ಎಣ್ಣೆ ತೊಗೊಂಡೇವಲ್ಲ ಅವನ್ನ ಹಾಕಿ ಹುರ್ಕೊಳ್ಳೋಣ. ಶೇಂಗಾ ಬಣ್ಣ ಕಲರ್ ಚೇಂಜ್ ಆಗುತ್ತಾನೋ ಹುರ್ಕೋಬೇಕು. ಹುರ್ಕೊಂಡ ನಂತರ ಅವನ್ನೆಲ್ಲ ಶೇಂಗಾ
ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ. ಈಗ ನೋಡಿರಿ ಶೇಂಗಾ ತಕ್ಕೊಳಕತ್ತೀನಿ. ಇವ್ನು ತಕ್ಕೊಂಡಿಂದ ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೋಬೇಕು. ಆಮೇಲೆ ಕರಿಬೇವು ಇವನು ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು. ಇವು ಕಲರ್ ಚೇಂಜ್ ಆಗ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇವನು ಸಹ ಒಂದು ಪ್ಲೇಟ್ ಏನಿತ್ತಲ್ಲ ಅದಕ್ಕೆ ತಕ್ಕೊಂಬಿಡೋಣ. ಇಲ್ಲಿ ನೋಡಿರಿ ತಕ್ಕೊಂಡೀನಿ. ಈಗ ತಕ್ಕೊಂಡಿದ್ದಾಗಿಂದ ಗ್ಯಾಸ್ ಆಫ್ ಮಾಡ್ತೀನಿ. ಯಾಕಂದ್ರೆ ಎಣ್ಣೆ ಕಾದಿರ್ತೈತಲ್ಲ, ಕಾದ ಎಣ್ಣೆ ಒಳಗೆ ಖಾರ ಪುಡಿ ಹಾಕಿದ್ರೆ ಸುಟ್ಟಂಗೆ ಆಕತ್ತೆ ಅಂತೇಳಿ. ಈಗ ನೋಡಿರಿ ಅದು ಕಾದ ಎಣ್ಣೆ ಒಳಗೆ ಏನೈತಲ್ಲ ಖಾರ ಪುಡಿ, ಜೀರಿಗೆ ಪೌಡ್ರ್, ಆನಂತರ ಏನೈತಲ್ಲ ಸ್ವಲ್ಪ ಒಂದು 1/2 ಟೀ ಸ್ಪೂನ್ ಅರಿಶಿನ ಪುಡಿ ತೊಗೊಂಡು ಹಾಕ್ತೀನಿ. ಹಾಕ್ಕೊಂಡು ಅದನ್ನಿಷ್ಟು ಒಳ್ಳೆ ಒಂದು ಚಮಚೆಲೇನ ಕೈ ಆಡಿಸ್ತೀನಿ. ಇದನ್ನು ಕೈ ಆಡಿಸೋದನ್ನು ಆದ ನಂತರ ನಾವೇನು ಚುಮ್ಮರಿ ತೊಗೊಂಡಿದ್ವಲ್ಲ ಆ ಚುಮ್ಮರಿಗೆ ಇದನ್ನಿಷ್ಟು ಹಾಕ್ಕೊಳ್ಳೋಣ. ಈಗ ಹಾಕ್ಕೊಂಡು ಎಲ್ಲನೂ ಒಂದು ಸಮ ಬರೋಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ ಮಾಡ್ಕೊಳಕತ್ತೆ ನೋಡಿರಿ. ಮಿಕ್ಸ್ ಮಾಡ್ಕೊತಾನೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಮತ್ತೊಮ್ಮೆ ಇದನ್ನು ನಾನು ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ. ಈಗೇನೈತಲ್ಲ ಸಕ್ಕರೆ ಪುಡಿ ಹಾಕ್ತೇನೆ ನಾನು. ನಿಮಗೂ ಸಕ್ಕರೆ ಪುಡಿ ಬೇಕಂದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಬೇಡ ಅಂದ್ರೆ ಬಿಡ್ಬೋದು. ನಾವು ಸ್ವಲ್ಪ ಸಕ್ಕರೆ ಪುಡಿ ಹಾಕಿ ಮತ್ತು ಇದನ್ನೇನೈತಲ್ಲ ಮಿಕ್ಸ್ ಮಾಡ್ಕೊತೀನಿ. ಈಗ ಹುರಿದಿರುವಂಥ ಶೇಂಗಾ ಬೆಳ್ಳುಳ್ಳಿ ಕರಿಬೇವು ಐತಲ್ಲ ಅದನ್ನು ಸಹ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊತೀನಿ. ಈಗ ಇದರ ನಂತರ ಏನೈತಲ್ಲ ಲಾಸ್ಟ್ ಪುಟಾಣಿ ಹಿಟ್ಟು ಏನು ತೊಗೊಂಡೇವಲ್ಲ ಅದನ್ನು ನಾನು 4 ಟೀ ಸ್ಪೂನ್ ಹಾಕ್ಕೊಂಡೇನಿ. ನಿಮ್ಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಬೋದು. ಅದು ರುಚಿ ಜಾಸ್ತಿ ಕೊಡ್ತೈತೆ ಅಂತ ನಾವು ಹಾಕ್ತೇನೆ. ಎಲ್ಲರೂ ಪುಟಾಣಿ ಹಿಟ್ಟು ಹಾಕೋದಿಲ್ಲ. ನಾನು ಮದುವೆ ಮನೆಯೊಳಗೆ ಹಾಕೋದು ನೋಡೇನಿ. ಅದ್ರ ಸಲುವಾಗಿ ನಾನು ಪುಟಾಣಿ ಹಿಟ್ಟು ಹಾಕ್ತೀನಿ. ಇದನ್ನು ಹಾಕಿ ಒಮ್ಮೆ ಮಾಡಿ ನೋಡಿರಿ, ತುಂಬ ಚಲೋ ಆಕ್ಕತಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಬೆಳ್ಳುಳ್ಳಿ ಚುಮ್ಮರಿನೂ ರೆಡಿ. ಈಗ ಉಪ್ಪಿಟ್ಟು ಚುಮ್ಮರಿ ನಾಷ್ಟ ಮಾಡೋಕ್ಕೆ ರೆಡಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಉಪ್ಪಿಟ್ಟು ಬೆಳ್ಳುಳ್ಳಿ ಚುಮ್ಮರಿ ಸವಿಯಲು ಸಿದ್ಧ ಆಗೈತಿ. ನಿಮಗಿದು ಲೈಕ್ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.